ಬಂಧುಗಳೇ ನಮಸ್ಕಾರ. ಇದು ಆನೇಕಲ್ಲಿಂದ ಹತ್ತಬೆಲೆ ರಸ್ತೆಗೆ ಹೋಗುವಂತಹ ಆಲ್ದೇನಹಳ್ಳಿ ಇದೆ. ಇಲ್ಲಿ ರೈಲ್ವೆ ಟ್ರ್ಯಾಕ್. ನೀವು ಈ ರಸ್ತೆಯಲ್ಲಿ ಓಡಾಡಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ರೈಲ್ವೆ ಟ್ರ್ಯಾಕ್. ನಾನು ಸುಮಾರು ಒಂದು 20 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿರಿ ಎಷ್ಟು ಉದ್ದ ಇದೆ ಕ್ಯೂ ಅಂದರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥವ್ರು ನಮ್ಮ ಸಂಸದರಾಗ್ಬೋದು ಅಥವಾ ಏನು ನಮ್ಮ ಶಾಸಕರಾಗ್ಬೋದು, ನಿಮಗೇನಾದರೂ ಇದನ್ನು ಸ್ವಲ್ಪ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅನ್ನೋದೇನಾದರೂ ಇದ್ದರೆ ದಯವಿಟ್ಟು ಬೇಗ ಸರಿಪಡಿಸಿ. ಯಾಕೆ ಅಂದರೆ 1 ನಿಮಿಷ ಹೋಗುವಂಥ ರೈಲಿಗೆ ಸರಿಸುಮಾರು 3/4 ಅವರ್ ಜಾಮ್ ಆಗ್ತಾ ಇದೆ. ಪ್ರತಿ ದಿವಸ ಒಂದು ಟ್ರೈನ್ ಹೋಗ್ಬೇಕಾದ್ರೆ 3/4 ಅವರ್, 30 ನಿಮಿಷ 20 ನಿಮಿಷ ಆಗುತ್ತೆ. ಕರೆಕ್ಟಾಗಿ ಈ ಟೈಮಲ್ಲಿ ನೋಡ್ರಿ ಸುಮಾರು ಒಂದು 200-300 ಗಾಡಿ ನನಗೆ ಹಿಂದೆ ಮುಂದೆ ನಿಂತಿದೆ. ದಯವಿಟ್ಟು ಸಂಸದರು ಈ ಕಡೆ ಸ್ವಲ್ಪ ಗಮನ ಹರಿಸಿ. ಇಲ್ಲಿ ಏನಿಲ್ಲ, ಒಂದು ಸೇತುವೆ ಮಾಡಿ ರೈಲ್ವೆ ಟ್ರ್ಯಾಕ್ ಹೋಗೋವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಅದರ ಪಾಡ್ಗೆ ಅದು ಹೋಗುತ್ತೆ, ನಮ್ಮ ಪಾಡ್ಗೆ ನಾವು ಕೆಲಸ ಮಾಡ್ಬೋದು. ಇದರಿಂದ ಶಾಲಾ ಮಕ್ಕಳಿಗಿರ್ಬೋದು ಅಥವಾ ಕೆಲಸಕ್ಕೆ ಯಾರು ಹೋಗ್ತಾರೆ ನೌಕರರು, ಅವ್ರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಅದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅದರಲ್ಲಿ ಕೆಲವು ನಮ್ಮ ಸ್ನೇಹಿತರು ಎಲ್ಲೋ ಬೋರ್ಡು ಏನು ಕಾಲ್ ಸೆಂಟರ್ ಗಾಡಿಗಳಿರ್ಬೋದು ಅಥವಾ ಆಟೋ ಚಾಲಕರು ಇರ್ಬೋದು, ಎಲ್ಲರೂ ಅಂತಲ್ಲ, ಕೆಲವು ಕಿಡಿಗೇಡಿಗಳು ಅಂತೀವಲ್ಲ, ಆ ಕಿಡಿಗೇಡಿ ಡ್ರೈವರ್ಗಳು ಇಷ್ಟು ಟ್ರಾಫಿಕ್ ಇದ್ದು ಇಷ್ಟು ಜಾಮ್ ಇದೆ ಆದರೂ ಮುಂದೆ ನಿಂತ್ಕೊಂಡು ಆಪೋಸಿಟ್ ರೋಡಲ್ಲಿ ಹೋಗ್ಬಿಟ್ಟು ಮುಂದೆ ನಿಲ್ಸ್ಕೊಂಡ್ಬಿಡೋದು. ಅವ್ರನಿಂದನೇ ತುಂಬ ತೊಂದರೆ ಆಗ್ತಾಯಿದೆ. ನೋಡ್ರಿ, ಈಗ ನಾನು ನಿಂತ್ಕೊಂಡಿದ್ದು ನಾನು ಲೈವ್ ಮಾಡೋ ಉದ್ದೇಶನೇ ಅದರಿಂದನೇ. ನಾವೆಲ್ಲ ಸುಮಾರು ನಮ್ಮ ಮುಂದೆ ಒಂದು 300 ಗಾಡಿ ಇದೆ, ಆದರೂ ನಾವು ಕ್ಯೂನಲ್ಲಿ ಹೋಗಬೇಕು, ಎಲ್ಲರಿಗೂ ಅದೇ ರೀತಿ ನಾವು ಅಂದ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡು ನಾವು ಹೋಗ್ತಾಯಿದ್ರೆ ಯಾರೋ ಒಬ್ಬ ನುಗ್ಗಿಸ್ಕೊಂಡು ಹೋದ. ಎಲ್ಲೋ ಬೋರ್ಡು ಕಾರು ಕ್ಯಾಬ್ ಸಹೋದರ ನುಗ್ಗಿಸ್ಕೊಂಡು ಹೋದ. ಆತ ನುಗ್ಗಿಸ್ಕೊಂಡು ಹೋಗಿದ್ದಿಂದ ನೋಡ್ರಿ ಈಗ ಮತ್ತೆ ಟ್ರ್ಯಾಕ್ ಬೀಳ್ತಾ ಇದೆ. ಈಗ ಮತ್ತೆ ರೈಲ್ವೆ ಟ್ರ್ಯಾಕ್ ಕ್ಲೋಸ್ ಮಾಡ್ತವ್ರೆ. ಇನ್ನೊಂದು 20 ನಿಮಿಷ ಆಗುತ್ತೆ. ಇದು ನಮ್ಮ ಹಳೆ ಬರಹ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ಬೋದು ಅಥವಾ ಜನಪ್ರತಿನಿಧಿಗಳಿರ್ಬೋದು, ದಯವಿಟ್ಟು ಇಲ್ಲೊಂದು ಅಥವಾ ನಮ್ಮ ಸ್ಟೇಟ್ ಹೈವೇ ಈ ವಾಹನಗಳು ಓಡಾಡೋದಕ್ಕಾದರೂ ಒಂದು ಅಂಡರ್ ಪಾಸ್ ಮಾಡಿ, ಅಥವಾ ರೈಲ್ ರೋಡು ಇದು ಮಾಡೋಕ್ಕಾಗಲ್ಲ ಅಂದರೆ ಅಂಡರ್ ಪಾಸ್ ಮಾಡೋಕ್ಕಾಗಲ್ಲ ಅಂದರೆ ನೀವು ರೈಲ್ ರೋಡ್ಗಾದರೂ ಒಂದು ಬ್ರಿಡ್ಜ್ ಮಾಡಿಬಿಟ್ರೆ ನಮಗೆ ಭಾಳ ಅನುಕೂಲ ಆಗ್ತದೆ. ಇದಕ್ಕೆ ನೀವೇನಂತೀರಿ? ಈ ಟ್ರಾಫಿಕಲ್ಲಿ ಈಗ ಆಲ್ರೆಡಿ ನಾನು ಮೊದಲೇ ನಾನು ಒಂದು 2 ಸತಿ ಇಲ್ಲಿ ವಿಡಿಯೋ ಮಾಡಿದ್ದೆ. ಒಂದಷ್ಟು ಜನ ಸ್ನೇಹಿತರು ಮತ್ತು ನಮ್ಮ ವೀಕ್ಷಕರು ಒಳ್ಳೆ ಅನುಭವನ ಹಂಚ್ಕೊಂಡಿದ್ರು. ಇಲ್ಲಿ ಒಂದು ಆಂಬ್ಯುಲೆನ್ಸ್ ತಗಲಾಕೊಂಡು ಒಂದು 2 ನಿಮಿಷ ಇದಕ್ಕೆ ಆಂಬ್ಯುಲೆನ್ಸ್ ತಗಲಾಕೊಂಡಿದ್ರು. ತುಂಬ ತೊಂದರೆ ಆಯ್ತು ಅವತ್ತು. ಅವರು ಡೆತ್ತೇ ಆಗೋದ್ರು ಪಾಪ. ಇರಲಿ, ಅದ್ರ ಬಗ್ಗೆ ಅದು ತುಂಬ ಜನ ಶೇರ್ ಮಾಡಿದ್ರು, ತುಂಬ ಜನ ತಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ರು, ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ರು. ಇವತ್ತು ಅಷ್ಟೇ, ನೀವು ಅಷ್ಟೇ. ನೋಡ್ರಿ, ನಾನು ಸ್ವಲ್ಪ ಝೂಮ್ ಮಾಡ್ತೀನಿ. ನೋಡ್ರಿ, ಮತ್ತೆ ಹಾಕಿದ್ದಾರೆ. ನೋಡ್ರಿ, ಗೊತ್ತಾಗುತ್ತೆ ಅನ್ಕೊತೀನಿ. ರೈಲ್ವೆ ಟ್ರ್ಯಾಕ್ ಮತ್ತೆ ನೋಡ್ರಿ ಇವರೆಲ್ಲ ಏನು ತಿಂತಾರೋ ಹೊಟ್ಟೆಗೆ ಅಂತ ಅರ್ಥನೇ ಆಗ್ತಾಯಿಲ್ಲ. ರೈಲ್ವೆ ಟ್ರ್ಯಾಕ್ ಹಾಕಿದೆ ನೋಡ್ರಿ, ಹೆಂಗೆ ಹೋಗಿ ಆಪೋಸಿಟ್ ನಿಂತ್ಕೊತಾರೆ ಅಂದರೆ ಇವ್ರಿಗೇನು ಮಾನ ಮರ್ಯಾದೆ ಅನ್ನೋದೇ ಏನೂ ಇಲ್ಲ. ದಯವಿಟ್ಟು ನಿಮ್ಮ ಥರನೇ ನಾವೂ ನಿಂತಿದ್ದೀವಿ ತಾನೇ. ಇಲ್ಲ ಏನು ಕ್ಯೂನಲ್ಲಿ ಹೋಗ್ಬೇಕು ಅನ್ನೋದು ಏನಕ್ಕೆ? ಒಂದು ಶಿಸ್ತು ಇದಿಲ್ವಾ? ಏನೋ ವಿದೇಶಿಗಳನ್ನ ತಗೊತಾರೆ ನೋಡ್ರಿ, ಇನ್ನೊಬ್ಬ ಹೋಗ್ತಾನೆ, ಇನ್ನೊಬ್ಬದವನು. ಇವ್ರಿಗೇನು ಮಾನ ಮರ್ಯಾದೆ ಅನ್ನೋದೇ ಏನೂ ಇಲ್ಲ. ಇವರಿಗೆ ಕಾನೂನಿನ ಭಯನೂ ಇಲ್ಲ, ಮಾನ ಮರ್ಯಾದೆ ಏನೂ ಇಲ್ಲ. ಏನು ಮುಂದೆ ಅಲ್ಲಿ ಏನು ಗ್ಯಾಪ್ ಇದೆಯಾ? ಏನೂ ಇಲ್ಲ ತಾನೇ. ಓಪನ್ ಆದ ತಕ್ಷಣ ಎಲ್ಲರೂ ಹೋಗ್ಬೋದು. ಇವರಿಂದ ಇವಾಗ ಆಪೋಸಿಟ್ ಅವ್ರು ಏನು ಮಾಡ್ತಾರೆ, ರೈಲ್ವೆ ಟ್ರ್ಯಾಕ್ ಓಪನ್ ಆದ ತಕ್ಷಣ ಟಕ್ ಅಂತ ಬರ್ತಾರೆ, ಆವಾಗ ಜಾಮ್ ಆಗುತ್ತೆ. ಇವ್ರಿಗೆ ನಿಜವಾಗ್ಲೂ ಹೇಳ್ತೀನಿ, ಇವ್ರಿಗೆ ಮಾನ ಮರ್ಯಾದೆ ಅನ್ನೋದು ಒಂದು ಚೂರು ಇಲ್ಲ ರೀ. ಯಾರಾದರೂ ಈ ರೈಲ್ವೆ ಟ್ರ್ಯಾಕಲ್ಲಿ ಈಗ ತಗಲಾಕೊಂಡಿರೋರು ದಯವಿಟ್ಟು ಈ ಲೈವ್ ಏನಾದರೂ ನೋಡ್ತಿದ್ರೆ ಅವ್ರಿಗೆ ಅಲ್ಲೇ ಪೂಜೆ ಮಾಡಿ ಕಳಿಸಿ ಹಿಂದ್ಗಡೆಗೆ. ಮುಂದೆ ಇರೋರಂತೂ ದೇವರಣಿಗೆ ಹೇಳ್ತೀನಿ, ಅವ್ರನ್ನ ಬಿಡ್ದಿರನೇ ಹಿಂದೆ ಕಳಿಸ್ಬೇಕು. ಆಪೋಸಿಟ್ ರೋಡಲ್ಲಿ ಹೋಗಿ ಈ ರೀತಿ ಇತರರಿಗೆ ಬೇರೆಯವ್ರಿಗೆ ತೊಂದರೆ ಕೊಡೋ ಅಂಥವ್ರು ಅಲ್ಲೇನಾದ್ರು ಮುಂದೆ ಇದ್ದರೆ ನಿಜವಾಗ್ಲೂ ಲೈವ್ ನೋಡ್ತಿದ್ರೆ ಮುಲಾಜಿಲ್ದರೆ, ಯಾವುದೇ ಮುಲಾಜಿಲ್ದರೆ ಅವ್ರನ್ನ ಮುಂದಕ್ಕೆ ಬಿಡೋದೇ ಬೇಡ, ಹಿಂದಕ್ಕೆ ಕಳಿಸಿ ದೇವರಣಿಗೂ. ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅರೆ, ನಾನು ಒಬ್ಬ ಹೋಗ್ಬಿಟ್ರೆ ಸಾಕು, ಇವ್ನು ಮಿಕ್ದವರೆಲ್ಲ ಹಾಳಾಗಿ ಹೋಗ್ಲಿ, ಇವನೊಬ್ಬ ತಾನೇ ರೋಡ್ ಟ್ಯಾಕ್ಸ್ ಕಟ್ಟೋದು, ಇವನೊಬ್ಬ ತಾನೇ ಸರ್ಕಾರಕ್ಕೆ ತೆರಿಗೆ ಕಟ್ಟೋದು. ನಾವೆಲ್ಲ ಏನು ಕಲ್ಲುಗಳ ಕಟ್ಟಿದ್ದೀವಿ?
ಎಲ್ಲರೂ ಇಲ್ಲಿ ಇರುವಂಥ ಸಾರ್ವಜನಿಕರು ಪಾಪ ಕ್ಯೂನಲ್ಲಿ ಬರ್ತಾ ಇರೋಂಥವ್ರು ಎಲ್ಲರೂ ತೆರಿಗೆ ಕಟ್ತಾರೆ, ರೋಡ್ ಟ್ಯಾಕ್ಸ್ಗಳು ಕಟ್ಟಿರ್ತಾರೆ. ಏನು ಅವನೊಬ್ಬನ ಕಟ್ಟೋದು? ಅನ್ನ ತಿನ್ನೋರಾದ್ರೆ ಈ ಕೆಲಸ ಮಾಡಲ್ಲ ಅನ್ನೋದು ನನ್ನ ಮಾತಿದು. ಮಾನ ಮರ್ಯಾದಿಲ್ಲ. ನನ್ನ ಹಿಂದೆನೂ ಅಷ್ಟೇ ತುಂಬ ಜನ ನಿಂತವ್ರೆ ಪಾಪ. ಎಷ್ಟು ಜನ ನಿಂತವ್ರೆ ಅಂತ ಹಂಗೆ ಒಂದು ನಿಮಿಷ ಇರ್ರಿ, ಒಂದು ಬ್ಯಾಕ್ ಕ್ಯಾಮ್ರಾ ಮಾಡ್ತೀನಿ ನೋಡ್ರಿ, ಮಿರರಲ್ಲಿ ಕಾಣಿಸುತ್ತೆ. ಕಾಣಿಸುತ್ತೆ ಅನ್ಕೊತೀನಿ, ಕಾಣಿಸಿದೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ, ಒಂದಷ್ಟು ಜನಕ್ಕೆ ಮಾಹಿತಿ ಹೋಗಲಿ. ಯಾಕಂದರೆ ನಮ್ಮ ಜನಪ್ರತಿನಿಧಿಗಳಿಗೆ ಸುಮಾರು ಜನಕ್ಕೆ ವಿಚಾರಗಳೇ ಗೊತ್ತಿರಲ್ಲ. ಈ ಥರ ಆಗುವಂಥ ಸಾರ್ವಜನಿಕರಿಗೆ ತೊಂದರೆಗಳಾಗುವಂಥದ್ದು ಸುಮಾರು ವಿಚಾರಗಳೇ ಗೊತ್ತಿರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಂಡು ಸುಮಾರು ಜನ ಒಂದಷ್ಟು ಸರಿಪಡಿಸಿರೋದು ಉದಾಹರಣೆ ಲಕ್ಷಾಂತರ ಇದೆ, ಬೇಜಾನಿದೆ. ನಮ್ಮ ಆನೇಕಲ್ ಭಾಗದಲ್ಲೇ ಸುಮಾರು ಬೇಜಾನಿದೆ ಆ ಥರ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ಸರಿಪಡಿಸಿರೋಂಥದ್ದು. ನಾನು ಹೇಳೋದಿಷ್ಟೇ, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ದಯವಿಟ್ಟು ಸಂಸದರು ನಮ್ಮ ಏನು ಡಾಕ್ಟರ್ ಮಂಜುನಾಥ್ ಅವರು, CN ಮಂಜುನಾಥ್ ಅವರು ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದು ಮಾಡ್ಕೊಂಡು ನೋಡ್ರಿ, ಈಗ ಹೋಗ್ತಾ ಇದೆ ಟ್ರೈನು, ಇದನ್ನು ಗಮನದಲ್ಲಿಟ್ಕೊಂಡು ಸ್ವಲ್ಪ ಒಂದು ಚಂದಾಪುರದಲ್ಲಿ ಯಾವ ರೀತಿ ಒಂದು ಪ್ರತ್ಯೇಕ ಮಾರ್ಗ ಮಾಡಿದ್ದೀರೋ ಆ ರೀತಿ ಇಲ್ಲೂ ಸಹ ಒಂದು ಪ್ರತ್ಯೇಕ ಮಾರ್ಗ ಅಥವಾ ವಾಹನ ಸಂಚಾರ ಮಾಡೋದಕ್ಕೆ ಅಂಡರ್ ಪಾಸ್ ಅದು ಸರಿ, ಅಥವಾ ರೈಲು ಹೋಗೋದಕ್ಕೆ ಒಂದು ಹೊಸದಾಗಿ ಒಂದು ಬ್ರಿಡ್ಜ್ ಮಾಡಿದ್ರು ಸರಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಅಂತಿಂತ ಅನುಕೂಲ ಅಲ್ಲ ನೋಡ್ರಿ. ನಮ್ಮ ನಾರಾಯಣ ಸ್ವಾಮಿ ಅವರು ಇದ್ದಾಗ ಅಲ್ಲಿ ಜನನೇ ಹೋಗಲ್ಲ, ಎಲ್ಲಿ ಔಡ್ದಿನಹಳ್ಳಿ ಹತ್ರ ಜನನೇ ಹೋಗಲ್ಲ, ಅಲ್ಲೇ ಅಂಡರ್ ಪಾಸ್ ಮಾಡೋರೆ. ಅದೇ ಅಂಡರ್ ಪಾಸ್ನ ಇಲ್ಲಿ ಮಾಡಿದ್ದು ಯಾರೋ ರಾಜಕಾರಣಿಗಳ ಮಾತು ಕೇಳ್ಕೊಂಡು, ಅವ್ರ ಅನುಕೂಲಕ್ಕೆ ರಾಜಕಾರಣಿಗಳ ಮಾತು ಕೇಳ್ಕೊಂಡು ಹಲ್ಲು ಮಾಡಿದ್ರು. ಅದೇ ಕೆಲಸ ಇಲ್ಲಿ ಮಾಡಿದ್ದಿದ್ರೆ ಅವ್ರು ಒಬ್ಬರು ಓಡಾಡೋದಕ್ಕೆ, ರಾಜಕಾರಣಿ ಒಬ್ಬರು ಓಡಾಡೋದಕ್ಕೆ ಅವ್ರು ಮಾಡ್ಕೊಂಡ್ರು. ಅದೇ ಕೆಲಸ ಇಲ್ಲಿ ಮಾಡಿದ್ದಿದ್ರೆ ಆನೇಕಲ್ಲಲ್ಲಿ ಈ ಹತ್ತುಬೆಲೆ ರೋಡಲ್ಲಿ ಮಾಡಿದ್ದಿದೆ ಲಕ್ಷಾಂತರ ಜನಕ್ಕೆ ಹೋಗ್ತಾ ಇದ್ರು. ನೀವು ಎಲ್ಲೋ ಒಂದು ಕಡೆ ಸೋಲೋದಕ್ಕೆ ಇದು ಒಂದು ಕಾರಣ, ಇದು ನೆನಪಲ್ಲಿ ಇಟ್ಕೊಳ್ಳಿ. ನಾರಾಯಣ ಸ್ವಾಮಿ ಅವ್ರು ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ನೆನಪಲ್ಲಿ ಇಟ್ಕೊಳ್ಳಿ. ನೀವೆಲ್ಲೋ ಒಂದು ಕಡೆ ಯಾರೋ ನಿಮ್ಮ ಹಿಂಬಾಲಕರಿಗೆ ಮಾತ್ರ ಕೆಲಸ ಮಾಡಿಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಸಾರ್ವಜನಿಕರಿಗೆ ಏನು ಮಾಡಿಲ್ಲ ನೋಡ್ರಿ. ಇದು ಒಂದು ಉದಾಹರಣೆ ನಿಮಗೆ, ಇದು ಒಂದು ನೀವು ಸೋಲೋದಕ್ಕೆ ಇದು ಒಂದು ಉದಾಹರಣೆ. ದಯವಿಟ್ಟು ಮುಂದೆ ಆ ರೀತಿ ಮಾಡಬೇಡ್ರಿ. ನಿಮ್ಮದೇ ಸರ್ಕಾರ ಇದೆ, ನೀವು ಏನು ಈಗ ಓಡಾಡ್ಬೋದು, ಮಾಡ್ಬೋದು. ಇದೇ ರೋಡಲ್ಲಿ ಅನುಭವಿಸಿದ್ದೀರ ಕಷ್ಟ ಸುಖ ಎಲ್ಲ. ನೋಡ್ರಿ, ಇವನು ಯಾರೋ ಮತ್ತೊಬ್ಬ ಹೋಗ್ತಾವನೆ ಎಲ್ಲೋ ಬಡೋನು, ಇವರಿಗೆ ನೋಡ್ರಿ ನಂಬರಲ್ಲಿ ಹಾಕ್ತೀನಿ. ದಯವಿಟ್ಟು ಇವರಿಗೆಲ್ಲ ಅದು ಏನು ತಲೆ ಹೇಳ್ಬೇಕು ನೋಡ್ರಿ. ಅಲ್ಲಿ ರೈಲ್ವೆ ಟ್ರ್ಯಾಕ್ ಓಪನ್ ಆಗಿದೆ, ಹೋಗ್ತಾವನೆ. ಅವ್ರೇನು ಅನ್ನ ತಿಂತಾರ ಅಥವಾ ಸಗಣಿ ತಿಂತಾರ ಗೊತ್ತಿಲ್ಲ ನಮಗೆಲ್ಲ. ನೋಡ್ರಿ ಅಲ್ಲಿ ಹೋಗಿ ಜಾಮ್ ಆಯಿತು ನೋಡ್ರಿ, ಅವನ ಆಪೋಸಿಟ್ಟು ಬಂದ, ಜಾಮ್ ಆಯಿತು. ಇವರೊಬ್ಬ ಪಾಸ್ ಆಗ್ಬಿಟ್ರೆ ಸಾಕು, ಮಿಕ್ತವ್ರಿ ಎಲ್ಲ ನಾಳಾಗ ಹೋಗ್ಲಿಡ್ರಿ. ಇವ್ರ ಮುಖಕ್ಕೆ ಒಂದು ಇದೊಡಿಯ. ಇವರು ಅನ್ನ ಅಂತೂ ತಿನ್ನಲ್ಲ. ಅವ್ರು ಅನ್ನ ತಿನ್ನೋರಾದ್ರೆ ಈ ಕೆಲಸ ಮಾಡೋದೇ ಇಲ್ಲ. ಸ್ನೇಹಿತರು, ದಯವಿಟ್ಟು ಎಲ್ಲೋ ಬೋರ್ಡು ಡ್ರೈವರ್ಗಳು ತುಂಬ ಜನ ಪ್ರಾಮಾಣಿಕರು ಇದ್ದಾರೆ, ನಾನೇನು ಇಲ್ಲ ಅಂತ ನಾನು ಹೇಳಲ್ಲ. ನೋಡ್ರಿ, ಇವರು ಎಲ್ಲೋ ಬೋರ್ಡ್ ಡ್ರೈವರೇ, ಇವ್ರು ಕಾಯ್ತವ್ರೆ. ಅವ್ರು ನೋಡ್ರಿ, ಗೊತ್ತಿರಲ್ವಾ? ಎಲ್ಲರಿಗೂ ಗೊತ್ತಿರುತ್ತೆ. ನೋಡ್ರಿ, ಅಲ್ಲಿ ಜಾಮ್ ಆಯಿತು. ಅವ್ರಿಗೆ ಅದೇನೋ ಹೇಳಲ್ಲ ದೊಡ್ಡವರು, ಕಿತ್ತೋಗಿರೋ ಕೆರದಲ್ಲಿ ಹೊಡೆದು ಬಿಡಬೇಕು ಅಂತ. ಹಂಗೆ ಕಿತ್ತೋಗಿರೋ ಕೆರದಲ್ಲೇ ಹೊಡೆದು ಬಿಡಬೇಕು ಅವ್ರನ್ನ. ಅವ್ರ ಮುಖಕ್ಕೆ ಬೆಂಕಿ ಹಾಕ. ಏನು ರೀತಿ ತಿಂತಾರೆ ಇವರೆಲ್ಲ? ಹೊಟ್ಟೆಗೆ ಅನ್ನ ತಿನ್ನೋರಾದ್ರೆ ಮಾಡ್ತಾರೆ ಆ ಕೆಲಸನ? ಅನ್ನ ತಿನ್ನೋರಂತೂ ಈ ಕೆಲಸ ಮಾಡೋದೇ ಇಲ್ಲ. ಮಾನ ಮರ್ಯಾದಿಲ್ದು ಭೂಮಿಗೆ ಭಾರವಾಗಿ ಬಿಡ್ತಾರೆ. ಈ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತಲೇ ಹುಟ್ಟೋ ಜನ ಅವರು. ನೋಡ್ರಿ, ಈಗ ಓಪನ್ ಆಯಿತು ಸ್ನೇಹಿತರೆ. ಇದು ನಮ್ಮ ಆನೇಕಲ್ ಮತ್ತು ಹತ್ತುಬೆಲೆ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ನಡೆಯುವಂಥ ಒಂದು ಏನು ಗೋಳಿದು ಟ್ರಾಫಿಕ್ ಸಮಸ್ಯೆ. ದಯವಿಟ್ಟು ನಾನು ಹೇಳೋದಿಷ್ಟೇ, ಇದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದನ್ನ ಸ್ವಲ್ಪ ರೆಡಿ ಮಾಡಿಸಿದ್ರೆ ಭಾಳ ಜನಕ್ಕೆ, ಲಕ್ಷಾಂತರ ಜನ ಓಡಾಡ್ತಾರೆ ಈ ರಸ್ತೆಯಲ್ಲಿ, ಭಾಳ ಅನುಕೂಲ ಆಗ್ತದೆ ಅನ್ನೋದು ನನ್ನ ಉದ್ದೇಶ. ಧನ್ಯವಾದಗಳು ಸ್ನೇಹಿತರೆ. ನೋಡಿದವರು ದಯವಿಟ್ಟು ಶೇರ್ ಮಾಡಿ. ಹಾಗೆ ನಮ್ಮ ಸುದ್ದಿಮನೆ ನ್ಯೂಸ್ ಚಾನಲ್ನ ಒಂದು ಪೇಜನ್ನು ಲೈಕ್ ಕೊಡಿ. ನಿಮ್ಮ ಲೈಕಿಂದ ನಮಗೆ ಭಾಳ ಅನುಕೂಲ ಆಗ್ತದೆ. ದಯವಿಟ್ಟು